ನಾನು ಕಾನೂನು ಪಂಡಿತ ಅಲ್ಲ, ಕಾನೂನು ಬಗ್ಗೆ ಅರಿವು ಇರೋನು. ನಿನ್ನೆ ಅವರು ಓದಿದಾಗ ನಾನು ಕಂಪ್ಲೇಂಟ್ ಕೊಟ್ಟು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೇಳಿದ ಮೇಲೆ ಆ್ಯಡೆಂಡಮ್ ಕೊಟ್ಟಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಓದಿದ್ರು. ಅದರಲ್ಲಿ ಹೈಕೋರ್ಟ್ ಸರ್ಕ್ಯುಲರ್ ಇದೆ ಅಂತ ಅವ್ರು ಹೇಳಿದ್ರು. CVCದು ಸರ್ಕ್ಯುಲರು ಕೊಟ್ಟಿದ್ದೀನಿ ಗವರ್ನರ್ಗೆ ಅಂತ ಮೆನ್ಷನ್ ಮಾಡಿದ್ರು. ಈಗ ನೀವು ಇಷ್ಟು ಜನ ಮಂತ್ರಿಗಳು ಕುಂತವ್ರು, ಅಲ್ಲಿ ಯಾರು ಒಬ್ಬರೂ ಅದು ಏನು ಸರ್ಕ್ಯುಲರ್ ಅಂತ ಓದಿಲ್ವಾ? ಪೊನ್ನಣ್ಣ ಇದ್ರಲ್ಲಿ ನೀವು ಯಾರು ಆ ಸರ್ಕ್ಯುಲರ್ ಏನು ಅಂತ ನೋಡಲೇ ಇಲ್ವಾ? ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ್ಯಕ್ಟ್ ಮಾಡದೇ ಇದ್ದರೆ ನಾವು PCR ಹೋಗಬೇಕು, PCR ಹೋದ ಮೇಲೆ ತನಿಖೆಗೆ ಆದೇಶ ಕೊಡೋಕ್ಕೆ ಮುಂಚೆ ನಾವು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ತಗೋಬೇಕು ಅಂತ ಇತ್ತು. ಐ ರಿಪೀಟ್, 200 ಸ್ಯಾಂಕ್ಷನ್ 200 ನಾನು PCR ಹಾಕಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋದ ಮೇಲೆ ನ್ಯಾಯಾಧೀಶರು ಆದೇಶ ಮಾಡಿದ ಮೇಲೆ ನಾವು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ತರಬೇಕು ಇನ್ವೆಸ್ಟಿಗೇಷನಿಗೆ. ಸತ್ಯ. ಅದನ್ನೂ ಸುಮಾರು ಜನ ಮರ್ತೋಗ್ಬಿಟ್ಟಿದ್ದೀರಾ. TJ ಅಬ್ರಾಮ್ ವರ್ಸಸ್ ಯಡಿಯೂರಪ್ಪ ಅನ್ನೋ ಮ್ಯಾಟ್ರಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ ದೇರ್ ಇಸ್ ಅ ಸ್ಟ್ಯಾಂಡಿಂಗ್ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್. ಜಸ್ಟಿಸ್ ಸುನಿಲ್ ದತ್ ಯಾದವ್ ಅವರ ಆದೇಶ ಇದೆ, ಸ್ಟಿಲ್ ಇನ್ ಲೈವ್ ಆಪರೇಷನ್. ಈಗ ಇವರು ಆ ಸರ್ಕ್ಯುಲರ್ ಓದಲಿಲ್ಲ. ಜಸ್ಟಿಸ್ ನಾಗಪ್ರಸನ್ನ ಅವರು 4/7/2023 ಒಂದು ವಿಶೇಷ ಆದೇಶವನ್ನು ಮಾಡಿ ಇದನ್ನು ಪ್ರತಿಯನ್ನೇ ನಾನು ಅವ್ರಿಗೆ ಕೊಟ್ಟಿದ್ದು ಗವರ್ನರ್ಗೆ. ಈ ಪ್ರತಿಯನ್ನು ಅವ್ರಿಗೆ ಕೊಟ್ಟಿದ್ದೀನಿ. ಯಾಕಂತೇಳಿದ್ರೆ ಇದು ನಾನು ಕೊಡದೇ ಇದ್ದಿದ್ರೆ ಗವರ್ನರ್ನ ನಾನು ಅಪ್ರೋಚ್ ಮಾಡೋದು ತಪ್ಪು. ಇದರಲ್ಲಿ ಏನು ಹೇಳ್ತದೆ ಅಂತೇಳಿದ್ರೆ, ಅವ್ರು ನಿನ್ನೆ ಯಾರ್ಯಾರೋ ಪ್ರಿಯಾಂಕಾ ಶ್ರೀವತ್ಸವ್ ಅದು ಇದು ಅಂತ ಬಾಯಿಗೆ ಬಂದಂಗೆ ನರೇಟ್ ಮಾಡ್ತಾಯಿದ್ರು. ಆ ಎಲ್ಲ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಇವತ್ತು ನಾನು ಮಾತಾಡ್ತಾ ಇರೋವರೆಗೂ ಇದನ್ನು ಚಾಲೆಂಜ್ ಮಾಡಿ ರದ್ದು ಮಾಡಿಸಿಲ್ಲ. ಸೊ ಇಟ್ ಇಸ್ ದ ಲಾ ಆಫ್ ದ ಸ್ಟೇಟ್. ನಮ್ಮ ರಾಜ್ಯದ ಕಾನೂನಿದು. ಈ ಕಾನೂನು ಪ್ರಕಾರ ಅವ್ರು ಹೇಳ್ತಾರೆ ಪ್ರಿಯಾಂಕಾ ಏನು ಖರ್ಗೆ ಅಲ್ಲ, ಕೃಷ್ಣ ಬೈರೇಗೌಡ ಆ್ಯಂಡ್ ಪೊನ್ನಣ್ಣ ಹೇಳ್ತಾರೆ ಅದು ಹೆಂಗೆ ಹೋದ್ರು ಅಂತ. PCR ಹಾಕಿ ಹೋಗ್ದಿರ ಅದು ಹೆಂಗೆ ಹೋಗ್ಬಿಡ್ತಾರೆ ಅಂತ. A private complainant should also append prior approval granted by the competent authority to register a private complaint. ಹೇಳಿದ್ರೆ ನಾನು PCR ಹಾಕಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ I should append the order akin to a prior approval for an FIR to be registered by the investigating agency as obtained. ಇದು ಯಾರ ಬಗ್ಗೆ ಹೇಳಿರೋದು? ಪೊಲೀಸ್ ಬಗ್ಗೆ ಅಲ್ಲ. A private complainant obtaining under section 17A of the act. This would become a prerequisite to the concerned court to refer the matter for investigation under 156(3). ಈ ಅಂಶವನ್ನು ಒಳಗೊಂಡಿದ್ದರೆ ಮಾತ್ರ ಆ ಕೋರ್ಟ್ಗಳಿಗೆ ಇದನ್ನು ರೆಫರ್ ಮಾಡೋದಕ್ಕೆ ಅವಕಾಶ ಇರ್ತದೆ.